ಮುಂದಿನವರು ನಿಮ್ಮನ್ನು ಅರ್ಥವೇ ಮಾಡಿಕೊಳ್ಳಲಿಲ್ಲವೆಂದರೆ ಆಗ ಮೌನವಾಗಿರುವುದೇ ಒಳ್ಳೆಯದು. ತಪ್ಪು ತಿಳುವಳಿಕೆ ಇಟ್ಟುಕೊಳ್ಳಬೇಡಿ. ತಪ್ಪು ತಿಳುವಳಿಕೆ ಅಳಿಸಿ ಹೋಗಲೇ ಬಿಡಲಿ, ಆದರೆ ಸಂಬಂಧ ಮಾತ್ರ ಅಳಿಸಿ ಹೋಗಿಯೇ ಹೋಗುತ್ತೆ. ಎಷ್ಟು ಪರಿಶ್ರಮದಿಂದ ಈಗ ನೀವು ಓದುತ್ತಿದ್ದೀರೋ, ನಾಳೆ ಇದುವೇ ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ. ನಿಮ್ಮನ್ನು ನೀವು ಬೆಂಕಿಯಲ್ಲಿ ಹಾಕಿಬಿಡಿ, ಇದುವೇ ನಾಳೆ ನಿಮ್ಮನ್ನು ವಜ್ರವನ್ನಾಗಿಸುತ್ತೆ. ಯಾವಾಗ ಮನುಷ್ಯ ತನ್ನವನಾಗುತ್ತಾನೋ ಆಗ ಒಂಟಿಯಾಗುವುದನ್ನು ಕೂಡ ಎಂಜಾಯ್ ಮಾಡುತ್ತಾನೆ. ಯಾರ ಸಲುವಾಗಿ ಇಷ್ಟು ಕಾಲಿಗೆ ಬೀಳಬೇಡಿ, ಅವರು ನಿಮ್ಮನ್ನು ತುಳಿದು ಹೋಗುವ ಹಾಗೆ. ಸುಖ ನಮ್ಮ ದೇಹವನ್ನು ಮುಟ್ಟಿದ್ರೆ ದುಃಖ ನಮ್ಮ ಆತ್ಮವನ್ನು ಮುಟ್ಟುತ್ತೆ. ಸಂಭಾಳಿಸಿಕೊಳ್ಳುವ ಸ್ವಲ್ಪ ಅವಕಾಶ ಇರುವ ಹಾಗೆ ಒಬ್ಬರಿಗಾಗಿ ತಲೆಬಾಗಿ. ಬೆಣ್ಣೆ ಮನುಷ್ಯನಿಗಿಲ್ಲ, ಆತನ ಕುರ್ಚಿಗೆ ಹಚ್ಚಲಾಗುತ್ತೆ. ಇಲ್ಲಿ ಯಾರು ಯಾರ ಜೊತೆ ನೀಡೋದಿಲ್ಲ, ಎಲ್ಲರೂ ತಮ್ಮ ಸ್ವಾರ್ಥಕ್ಕಾಗಿ ಜೊತೆ ನೀಡುತ್ತಾರೆ. ಯಾರು ತಾವು ನಮ್ಮವರು ಎಂದು ಹಕ್ಕು ತೋರಿಸುತ್ತಿರುತ್ತಾರೋ ಮೊದಲು ಅವರೇ ನಮಗೆ ಮೋಸ ಮಾಡುತ್ತಾರೆ. ಕೆಟ್ಟ ಸಮಯ ಜೀವನದ ಎಲ್ಲ ಸತ್ಯ ದರ್ಶನ ಮಾಡುತ್ತೆ. ಒಳ್ಳೆಯ ಸಮಯವಿದ್ದಾಗ ನಿಮಗೆ ಅದರ ಅನುಭವವಾಗಲಿ ಅರಿವಾಗಲಿ ಇರುವುದೇ ಇಲ್ಲ. ನಿಮಗೆ ನಿಮ್ಮ ಪ್ರಾಮುಖ್ಯತೆ ಏನು ಎಂಬುವುದು ಹೇಳಬೇಕಾಗಿ ಬಂದರೆ ಅಲ್ಲಿ ನಿಮ್ಮ ಪ್ರಾಮುಖ್ಯತೆ ಮುಗಿದಿದೆ ಎಂದರ್ಥ. ಉತ್ತಮವಾದ ಸಮಯ ಬರುವುದಿಲ್ಲ, ಉತ್ತಮವಾದ ಸಮಯವನ್ನು ಮಾಡಬೇಕಾಗುತ್ತೆ. ನೀವು ನಿಮ್ಮಿಂದಲೇ ಸೋಲಲಿಲ್ಲವೆಂದರೆ ಪಕ್ಕ ಗೆಲುವು ನಿಮ್ಮದೇ ಎಂದುಕೊಳ್ಳಿ. ಯಾವ ದುಃಖವೂ ಇಲ್ಲ ಜೀವನದಲ್ಲಿ. ಏನು ಆಗಬೇಕೋ ಅದುವೇ ಆಗುತ್ತೆ. ತುಂಬ ಕಮ್ಮಿ ಜನರಿಗೆ ಗೊತ್ತಿರುತ್ತೆ ಅವರಿಗೆ ತುಂಬ ಕಮ್ಮಿ ಗೊತ್ತಿದೆ ಎಂದು. ಯಾವಾಗಲೂ ಬೆಲೆಯುಳ್ಳವರಾಗಿ ಸಿಗುವವರಾಗಿರಬೇಡಿ. ಬರೀ ಸಿಗುತ್ತಿದ್ದರೆ ಈ ಪ್ರಪಂಚ ನಿಮ್ಮನ್ನು ದುರುಪಯೋಗಪಡಿಸಿಕೊಳ್ಳುತ್ತೆ. ಜೀವನದಲ್ಲಿ ಯಾವತ್ತೂ ಯಾರನ್ನು ದೂಷಿಸಬೇಡಿ. ಒಳ್ಳೆಯ ಜನರು ಸಂತೋಷ ತಂದುಕೊಟ್ಟರೆ ಕೆಟ್ಟ ಜನ ಅನುಭವ ಕೊಟ್ಟು ಹೋಗುತ್ತಾರೆ. ರಾತ್ರಿಯಲ್ಲಿ ಯಾರ ಸಲುವಾಗಿಯೂ ಎಚ್ಚರವಾಗಿರಬಾರದು. ಯಾರು ನಮ್ಮಿಂದ ದೂರ ಓಡುತ್ತಿದ್ದಾರೋ ಅವರ ಹಿಂದೆ ಓಡಬಾರದು. ಇಡೀ ಜಗತ್ತು ನಿಮ್ಮನ್ನು ದುರ್ಬಲವೆಂದು ಸಾಬೀತುಪಡಿಸಬೇಕಾದರೆ ನೀವು ಸದೃಢವಾಗುತ್ತಿರಲ್ಲ, ಅದರಲ್ಲಿಯೇ ತುಂಬ ಮಜಾ ಇದೆ. ಸಮಯದ ಕೆಲಸವೇ ಜಾರಿ ಹೋಗುವುದು. ಕಠಿಣವಾಗಿದ್ದರೆ ತಾಳ್ಮೆಯಿಂದಿರಿ, ಸರಿಯಾಗಿದ್ದರೆ ಅದೃಷ್ಟವೆಂದುಕೊಳ್ಳಿ. ಅದೃಷ್ಟಕ್ಕೆ ಯಾವತ್ತೂ ಹೆದರಬೇಡಿ. ಏನು ಆಗಬೇಕೋ ಅದು ಆಗೇ ಆಗುತ್ತೆ. ನೀವು ಯಾರನ್ನು ಕಳೆದುಕೊಳ್ಳಬಾರದು ಎಂದುಕೊಂಡಿರುತ್ತೀರೋ ಅದುವೇ ಕಳೆದು ಹೋಗುತ್ತೆ. ಜೀವನ ಹೇಗೆ ಸಾಗುತ್ತಿದೆ ಎಂದರೆ ಹೃದಯಕ್ಕೆ ನೋವಾಗುತ್ತೆ, ಆದರೆ ಮುಖದ ಮೇಲೆ ನಗು ಇರುತ್ತೆ. ನಮ್ಮವರೇ ಮೋಸ ಮಾಡಿದಾಗ, ಚಾಲಾಕಿತನ ತೋರಿಸಿದಾಗ ಮೈದಾನದಲ್ಲಿ ನಿಂತ ಸಿಂಹವೂ ಕೂಡ ನಾಯಿಯೊಂದಿಗೆ ತನ್ನ ಆಟವನ್ನೇ ಸೋತು ಬಿಡುತ್ತೆ. ಯಾರನ್ನಾದರೂ ಇಷ್ಟಪಟ್ಟರೆ ಅವರಿಂದ ಅವರು ನಿಮ್ಮನ್ನು ನಿಮ್ಮ ಹಾಗೆ ಇಷ್ಟಪಡಲಿ ಎಂಬ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ. ಹೇಗೆ ಇಷ್ಟಪಡಿ ಎಂದರೆ ಅವರಿಗೆ ನಿಮ್ಮನ್ನು ಬಿಟ್ಟು ಯಾರೂ ಇಷ್ಟ ಆಗಬಾರದು. ಸಮಯ ಇರುವಾಗಲೇ ನಿಮ್ಮ ಪ್ರೀತಿಯನ್ನು ಕಾಪಾಡಿ. ಯಾಕೆಂದರೆ ಆಮೇಲೆ ಸಮಯ ತುಂಬ ಇರುತ್ತೆ, ಆದರೆ ಕಾಪಾಡಲು ಪ್ರೀತಿಯೇ ಇರೋದಿಲ್ಲ. ಒಂದು ಕ್ಷಣ ಅಂದುಕೊಳ್ಳೋಣ, ಅದೃಷ್ಟದಲ್ಲಿರುವ ನಿರ್ಣಯಗಳನ್ನು ಬದಲಾಯಿಸಲು ಸಾಧ್ಯವೇ ಇಲ್ಲ ಎಂದು. ಆದರೆ ನಿರ್ಣಯವನ್ನಾದರೂ ತೆಗೆದುಕೊಳ್ಳಿ. ಯಾರಿಗೊತ್ತು, ಮುಂದೆ ಒಂದು ದಿನ ಅದೃಷ್ಟ ಬದಲಾದರೂ ಬದಲಾಗಬಹುದು. ಆಸೆ ಮತ್ತು ವಿಶ್ವಾಸ ಯಾವತ್ತೂ ತಪ್ಪಾಗಿರುವುದಿಲ್ಲ. ನಾವು ಯಾರ ಮೇಲೆ ಆಸೆ ಇಟ್ಟಿದ್ದೇವೆ ಮತ್ತು ಯಾವುದರ ಮೇಲೆ ವಿಶ್ವಾಸ ಇಟ್ಟಿದ್ದೇವೆ ಎಂಬುದು ನಮ್ಮ ಮೇಲೆ ನಿರ್ಧಾರವಾಗಿದೆ. ಜಗತ್ತಿನಲ್ಲಿ ಅತ್ಯಂತ ಅಮೂಲ್ಯವಾದ ವಸ್ತು ಎಂದರೆ ಅದು ಸಮಯ. ಯಾರಿಗಾದರೂ ನೀವು ನಿಮ್ಮ ಸಮಯವನ್ನು ನೀಡುತ್ತಿದ್ದೀರಿ ಎಂದರೆ ನೀವು ನಿಮ್ಮ ಜೀವನದ ಅಮೂಲ್ಯವಾದ ಕ್ಷಣವನ್ನು ನೀಡುತ್ತಿದ್ದೀರಿ ಮತ್ತು ಅವುಗಳು ಮತ್ತೆ ಹಿಂತಿರುಗಿ ಬರೋದಿಲ್ಲ. ಸಮಯ ಮನುಷ್ಯನನ್ನು ಯಶಸ್ವಿಯಾಗಿಸೋದಿಲ್ಲ, ಸಮಯದ ಸರಿಯಾದ ಉಪಯೋಗ ಮನುಷ್ಯನನ್ನು ಯಶಸ್ವಿಯಾಗಿಸುತ್ತೆ. ಯಾರಾದರೂ ನಿಮ್ಮಿಂದ ಏನಾದರೂ ಅಪೇಕ್ಷಿಸುತ್ತಿದ್ದಾರೆ ಎಂದರೆ ಅದು ಅವರ ಅಸಹಾಯಕತೆ ಅಲ್ಲ, ನಿಮ್ಮನ್ನು ಹಚ್ಚಿಕೊಂಡಿರುವ ರೀತಿ ಮತ್ತು ನಿಮ್ಮ ಮೇಲೆ ಇಟ್ಟಿರುವ ವಿಶ್ವಾಸ. ಯಾರಾದರೂ ಬಂದು ನಿಮ್ಮೊಂದಿಗೆ ನಾನಿದ್ದೀನಿ ಎಂದು ಹೇಳಿದಾಗ ಅಲ್ಲಿಗೆ ನಮ್ಮ ಅರ್ಧ ಕಷ್ಟಗಳೇ ಮುಗಿದು ಹೋಗಿಬಿಡುತ್ತೆ. ಯಾರಿಗೆ ಯಾವ ವಸ್ತುವಿನ ಮೇಲೆ ದುರಾಸೆ ಇರುವುದಿಲ್ವೋ ಅವರು ತಮ್ಮ ಜೀವನದಲ್ಲಿ ತುಂಬ ಜವಾಬ್ದಾರಿಯಾಗಿ ಕೆಲಸವನ್ನು ನಿರ್ವಹಿಸುತ್ತಾರೆ. ಎಲ್ಲರೂ ನಮ್ಮನ್ನು ಗುರುತಿಸಲಿ ಎಂಬುವುದು ಸತ್ಯದ ಆಸೆಯಾಗಿದೆ, ಆದರೆ ಸುಳ್ಳು ಮಾತ್ರ ಯಾರಾದರೂ ನನ್ನನ್ನು ಗುರುತಿಸಿದರೆ ಎಂಬ ಭಯದಲ್ಲೇ ಬದುಕುತ್ತಿರುತ್ತೆ. ಎಲ್ಲಿ ಪ್ರೀತಿ ಮತ್ತು ದ್ವೇಷ ಎರಡೂ ಇರುವುದಿಲ್ವೋ ಅಲ್ಲಿ ಎಲ್ಲವೂ ಸ್ವಚ್ಛ ಮತ್ತು ಸ್ಪಷ್ಟವಾಗಿ ಕಾಣುತ್ತೆ. ಕೋಟ್ಯಾಂತರ ಜನರಲ್ಲಿ ಮುಷ್ಟಿಯಷ್ಟು ಜನ ಮಾತ್ರ ಇತಿಹಾಸ ರಚಿಸುತ್ತಾರೆ. ಯಾರು ಆಲೋಚನೆಗೆ ಹೆದರುವುದಿಲ್ವೋ ಅಂಥವರು ಮಾತ್ರ ಇತಿಹಾಸವನ್ನು ರಚಿಸುತ್ತಾರೆ. ವ್ಯಕ್ತಿಯ ಇಚ್ಛಾಶಕ್ತಿ ಮತ್ತು ದೃಢ ಸಂಕಲ್ಪವು ಆತನನ್ನು ಭಿಕಾರಿಯಿಂದ ರಾಜನನ್ನಾಗಿಸುವ ಸಾಮರ್ಥ್ಯ ಹೊಂದಿದೆ. ನಿಮ್ಮಲ್ಲಿ ಅಹಂಕಾರವಿದೆ ಮತ್ತು ತುಂಬ ಕೋಪ ಬರುತ್ತೆ ಅಂದರೆ ನಿಮಗೆ ಜೀವನದಲ್ಲಿ ಯಾವ ಶತ್ರುಗಳ ಅವಶ್ಯಕತೆ ಇಲ್ಲ. ಸಮಯವನ್ನು ಉಳಿಸಿಕೊಳ್ಳುವ ವ್ಯಕ್ತಿಯು ಧನವನ್ನು ಉಳಿಸಿಕೊಳ್ಳುತ್ತಾನೆ, ಹಾಗೆ ಉಳಿಸಿಕೊಂಡ ಧನವು ಗಳಿಸಿದ ಧನಕ್ಕೆ ಸಮವಾಗಿರುತ್ತೆ. ಯಾರು ನಿಜವಾಗಿಯೂ ಪ್ರೀತಿಯಲ್ಲಿ ಬಿದ್ದಿರುತ್ತಾರೋ ಅವರು ಸಣ್ಣ ಪುಟ್ಟ ವಿಷಯಗಳಿಗೆ ಹೊಟ್ಟೆ ಕಿಚ್ಚು ಪಡುತ್ತಿರುತ್ತಾರೆ. ಯಾವ ಹುಡುಗಿಯರಿಗೆ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳೇ ಜಾಸ್ತಿ ಗೆಳೆಯರಿರುತ್ತಾರೋ ಆ ಹೆಂಗಸರು ಆದಷ್ಟು ಸಂತೋಷವಾಗಿರುತ್ತಾರೆ, ಆರೋಗ್ಯವಾಗಿರುತ್ತಾರೆ ಮತ್ತು ಜಾಸ್ತಿ ವರ್ಷ ಬದುಕುತ್ತಾರೆ.
ಸಂಬಂಧವನ್ನು ನಿಭಾಯಿಸಲು ಭೇಟಿಯ ಅವಶ್ಯಕತೆಯೂ ಇದೆ. ಇಲ್ಲಾಂದ್ರೆ ಗಿಡ ನೆಟ್ಟು ಹಾಗೆ ಬಿಟ್ಟರೆ ಅದು ಒಣಗಿ ಹೋಗುತ್ತೆ. ಜೀವನದಲ್ಲಿ ಬರೀ ಶ್ರೀಮಂತಿಕೆ ಇದ್ದರೂ ಸಾಲದು, ಮಾನವೀಯ ಮೌಲ್ಯಗಳ ಅವಶ್ಯಕತೆಯೂ ಇದೆ. ಎಂತಹ ಪರಿಸ್ಥಿತಿಯಲ್ಲಿಯೂ ಯಾರು ನಿಮ್ಮ ಮುಂದೆ ತಲೆಬಾಗುತ್ತಾರೋ ಅವರು ಗೌರವದ ಜೊತೆಗೆ ನಿಮ್ಮನ್ನು ತುಂಬಾ ಪ್ರೀತಿಸುತ್ತಿರುತ್ತಾರೆ. ಚೆನ್ನಾಗಿ ಬೆಳಕು ಹರಡಿರುವ ವಾತಾವರಣವನ್ನು ನಿರ್ಮಿಸಿಕೊಳ್ಳಿ. ಸಾಕಷ್ಟು ಬೆಳಕಿರುವ ವಾತಾವರಣದಲ್ಲಿ ಯಾವುದೇ ಕೆಲಸವನ್ನೇ ಆಗಲಿ ಚಟುವಟಿಕೆಯಿಂದ ಬೇಗ ಮುಗಿಸಲು ಸಾಧ್ಯವಾಗುತ್ತೆ. ಎಲ್ಲರಿಗೂ ಸಮ ಪ್ರಮಾಣದಲ್ಲಿ ದೊರಕುವುದು ಸಮಯ ಮಾತ್ರವೇ. ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವುದು ಸಮಯವನ್ನೇ. ಸಮಯವು ಆರೋಗ್ಯವು ತುಂಬ ಬೆಲೆ ಬಾಳುವ ಎರಡು ಆಸ್ತಿಗಳು. ಆದರೆ ಎರಡನ್ನು ಕಳೆದುಕೊಂಡ ನಂತರವಷ್ಟೇ ನಾವು ಇದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಜಗತ್ತಿನ ನಿಯಮ ತುಂಬ ವಿಚಿತ್ರ. ಜನ ತಿಳಿಸಿ ಹೇಳಿದರೆ ಸರಿಯಾಗಿ ತಿಳಿದುಕೊಳ್ಳುವುದಿಲ್ಲ, ಆದರೆ ತಪ್ಪಾಗಿ ಮಾತ್ರ ಅರ್ಥೈಸಿಕೊಳ್ಳುತ್ತಾರೆ. ನೀವು ಒಳಗಿನಿಂದ ಒಡೆದು ಹೋಗಿದ್ರೂ ಕೂಡ ಮುಖದ ಮೇಲೆ ಯಾವಾಗಲೂ ನಗು ಇದ್ದರೆ ಅಷ್ಟು ಸುಲಭವಾಗಿ ನಿಮ್ಮನ್ನು ಯಾರೂ ಒಡೆಯಲು ಸಾಧ್ಯವಿಲ್ಲ. ಯಾರು ಕಷ್ಟಪಡುತ್ತಾರೋ ಅವರಿಂದಲೇ ತಪ್ಪುಗಳು ಆಗುವುದು. ಕೆಲಸಕ್ಕೆ ಬಾರದವರ ಜೀವನವು ಮತ್ತೊಬ್ಬರ ತಪ್ಪುಗಳನ್ನು ಹುಡುಕುವುದರಲ್ಲೇ ಮುಗಿದು ಹೋಗುತ್ತೆ. ಒಡೆದವರನ್ನು ಕೂಡಿಸುವುದು ಮತ್ತು ಮುನಿಸಿಕೊಂಡವರನ್ನು ಸಮಾಧಾನ ಮಾಡುವ ಕಲೆ ಗೊತ್ತಿರುವವರಿಗೆ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ. ಸತ್ಯದ ಹಾದಿಯಲ್ಲಿ ನಡೆಯುವುದು ತುಂಬ ಲಾಭದಾಯಕ, ಯಾಕೆಂದರೆ ಅಲ್ಲಿ ನೂಕು ನುಗ್ಗಲು ಇರುವುದಿಲ್ಲ. ನಮ್ಮ ತಪ್ಪುಗಳನ್ನು ನಮಗೆ ಹೇಳಿ, ಬೇರೆಯವರ ಮುಂದೆ ಅಲ್ಲ. ಯಾಕೆಂದರೆ ನಮ್ಮ ತಪ್ಪುಗಳನ್ನು ನಾವು ಸರಿಪಡಿಸಿಕೊಳ್ಳಬೇಕು, ಬೇರೆಯವರಲ್ಲ. ಗೆಳೆಯರೇ, ಒಂದು ಮಾತನ್ನು ನೆನಪಿನಲ್ಲಿಡಿ. ಸುಖದಲ್ಲಿದ್ದಾಗ ಎಲ್ಲರೂ ಸಿಗುತ್ತಾರೆ, ಆದರೆ ದುಃಖದಲ್ಲಿದ್ದಾಗ ದೇವರು ಮಾತ್ರ ಸಿಗುತ್ತಾನೆ. ಬರೀ ಉಸಿರಾಡುವುದೆಂದೇ ಜೀವನ ಎನಿಸಿಕೊಳ್ಳುವುದಿಲ್ಲ. ಈ ಕಣ್ಣಿನಲ್ಲಿ ಕನಸು ಮತ್ತು ಹೃದಯದಲ್ಲಿ ನಂಬಿಕೆ ಅವಶ್ಯಕತೆಯೂ ಇದೆ. ಕಠಿಣವಾದ ಕ್ಷಣಗಳಲ್ಲಿ ಆರೋಗ್ಯದ ಕಡೆ ಗಮನ ನೀಡಬೇಕಾದುದು ಕೂಡ ಮುಖ್ಯ. ಎಲ್ಲವೂ ಹೊರಟು ಹೋಯಿತಲ್ಲ ಎಂಬ ನಿರಾಸಕ್ತಿಯಲ್ಲಿ ಸರಿಯಾಗಿ ಊಟ ಮಾಡದೆ, ನಿದ್ರೆ ಮಾಡದೆ, ಯಾವುದಾದರೂ ದುಶ್ಚಟಗಳನ್ನು ಅಭ್ಯಾಸ ಮಾಡಿಕೊಂಡರೆ ಹೊರಬರಲು ಸಾಧ್ಯವೇ ಇಲ್ಲದಂತಹ ಕಷ್ಟಕ್ಕೀಡಾಗಬಹುದು. ಕಷ್ಟಕಾಲಗಳು ಯಾವುದೋ ಒಂದು ಪಾಠವನ್ನು ನಮಗೆ ಕಲಿಸಿಕೊಡುತ್ತೆ. ಎಲ್ಲಿ ತಪ್ಪು ನಡೆಯಿತು, ಮತ್ತೊಮ್ಮೆ ಇಂತಹ ತಪ್ಪು ನಡೆಯದ ಹಾಗೆ ತಡೆಯುವುದು ಹೇಗೆ ಎಂದು ಕಲಿತುಕೊಂಡರೆ ಸಾಕು, ಒಳ್ಳೆಯ ಸಮಯ ಆರಂಭವಾಗುತ್ತೆ. ಈ ದಿನ ನನ್ನಿಂದ ಇಷ್ಟು ಕೆಲಸಗಳನ್ನು ಮಾತ್ರವೇ ಮಾಡಲು ಸಾಧ್ಯ ಎಂದು ಅನಿಸಿದ್ರೆ ಅಷ್ಟನ್ನು ಮಾತ್ರವೇ ಮಾಡಿ. ಆಗಲೇ ಕೆಲಸಗಳನ್ನು ಯೋಜಿಸಿದಂತೆ ಮಾಡಲು ಸಾಧ್ಯವಾಗುತ್ತೆ. ನಿಮ್ಮ ಟೇಬಲ್ನನ್ನು ಶುದ್ಧವಾಗಿಟ್ಟುಕೊಂಡ್ರೆ ಮನಸ್ಸು ಶುದ್ಧವಾಗಿದ್ದು ಕೆಲಸದಲ್ಲಿ ಗಮನ ಹರಿಯುತ್ತೆ. ಇಡೀ ಜಗತ್ತು ಹೇಳುತ್ತೆ ಸೋತು ಬಿಡು ಅಂತ, ಆದರೆ ಹೃದಯವು ನಿಧಾನವಾಗಿ ಪಿಸಿಕೊಡುತ್ತೆ ಇನ್ನೊಂದು ಸಲ ಪ್ರಯತ್ನ ಮಾಡು, ಖಂಡಿತವಾಗಿಯೂ ಯಶಸ್ವಿಯಾಗುತ್ತೀಯಾ ಅಂತ. ಜ್ಞಾನವೆಂಬ ಈ ಅಕ್ಷರ ತತ್ವವು ಎಲ್ಲಿಯೂ ಯಾವ ಪರಿಸ್ಥಿತಿಯಲ್ಲೂ ಯಾವ ಕಾಲದಲ್ಲೂ ಮನುಷ್ಯನ ಕೈ ಬಿಡೋದಿಲ್ಲ. 100 ವರ್ಷ ಬದುಕುವ ಆಯುಷ್ಯವನ್ನು ನಾವು ಕೇಳೋದಿಲ್ಲ, ಆದರೆ ಕೆಲವು ಕ್ಷಣದ ಆಯುಷ್ಯವನ್ನು ನೀಡಿ ಅದ್ಭುತವಾದ ಬದುಕನ್ನು ನೀಡು ಎಂದು ದೇವರಿಗೆ ಪ್ರಾರ್ಥಿಸುತ್ತೇವೆ. ಒಂದು ತುಂಬ ಒಳ್ಳೆಯ ಮಾತಿದೆ, ನಾನು ಸಲಹೆ ನೀಡುತ್ತೇನೆ ಎಂದರೆ ತುಂಬ ಬುದ್ಧಿವಂತ ಎಂದುಕೊಳ್ಳಬೇಡಿ. ಸಲಹೆ ಕೊಡಲು ಕಾರಣ ನಾನು ನನ್ನ ಜೀವನದಲ್ಲಿ ನಿಮಗಿಂತ ಹೆಚ್ಚು ತಪ್ಪು ಮಾಡಿರುವೆನು. ಅವರ ಜೀವನದಲ್ಲಿ ನಾವು ತುಂಬ ಮುಖ್ಯ ಅಂದ್ಕೊಳ್ತೀವಿ ಮತ್ತು ಅದೇ ನಮ್ಮ ತಿಳುವಳಿಕೆ ಆಗಿರುತ್ತೆ. ತುಂಬ ಒಳ್ಳೆಯವರಾಗಿರಲು ನಿಮಗೆ ಅತ್ಯಂತ ಕೆಟ್ಟ ಪರಿಸ್ಥಿತಿಯೊಂದಿಗೆ ಹೋರಾಡಬೇಕಾಗುತ್ತೆ. ಎಲ್ಲವನ್ನು ಸಾಬೀತುಪಡಿಸುವುದು ಮುಖ್ಯವಲ್ಲ, ಒಳ್ಳೆಯವರಾಗಿರುವುದು ಒಳ್ಳೆಯದು.